ನಮ್ಮ ಜೊತೆ ಅಡಿಗರು ಇದ್ದಾರೆ. 2 ವರ್ಷದ ಮುಂಚೆ ಇವರ ಮನೆಯಲ್ಲಿ ಸೋಲಾರ್ ರೂಫ್ ಟಾಪ್ನ ಹಾಕಿತ್ತು. ಅವರ ಎಕ್ಸ್ಪೀರಿಯನ್ಸ್ನ ಕೇಳೋಣ. 2 ವರ್ಷದಲ್ಲಿ ಅವರ ಅನುಭವ ಏನು, ಹೇಗಿತ್ತು ಅಂತ ತಿಳಿಯೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, 2 ವರ್ಷ ಮುಂಚೆ ನಿಮ್ಮಲ್ಲಿ ಸೋಲಾರ್ ಹಾಕ್ಸಿದ್ರಿ. ಹೌದು. ನಿಮ್ಮ ಅನುಭವ ಆಗಿತ್ತು ಏನು ಅಂತ ತಿಳಿಸ್ಕೊಡ್ಬೋದಾ? ನನಗೆ ಇನ್ಸ್ಟಾಲೇಷನಲ್ಲಿ ಏನೂ ಸಮಸ್ಯೆ ಇರಲಿಲ್ಲ. ಅದ್ರ ಮೇಲೂ ಕೂಡ ಏನೂ ಸಮಸ್ಯೆ ಇಲ್ಲ. ನನಗೆ 2 ವರ್ಷದಿಂದ ಚೆನ್ನಾಗಿ ರನ್ ಆಗ್ತಾ ಇದೆ. ಮೇಂಟೆನೆನ್ಸ್ ಎಲ್ಲ ಹೇಗಿದೆ? ಮೇಂಟೆನೆನ್ಸ್ ತುಂಬ ಈಸಿ, ನಥಿಂಗ್. ನಾವು ಅವಾಗವಾಗ ಏನಾದರೂ ಈ ರೋಡಿದ ಡಸ್ಟು ಅಥವಾ ಕನ್ಸ್ಟ್ರಕ್ಷನ್ದು ಡಸ್ಟ್ ಏನಾದಿದ್ರೆ ಅದಕ್ಕೆ ಪ್ರೆಷರ್ ಪಂಪ್ ಇಟ್ಕೊಂಡಿದ್ವಿ. ಸುಮ್ಮನೆ ಇಲ್ಲಿ ನೀರು ಬಿಟ್ಬಿಟ್ರೆ ಅದು ಕ್ಲೀನಾಗಿ ಹೋಗ್ಬಿಡುತ್ತೆ. ಸೊ ನಥಿಂಗ್. ಅದು ಈ ಡಸ್ಟ್ಗಳು ಜಾಸ್ತಿ ಇಲ್ಲ ಅಂತಂದ್ರೆ 15 ಒಂದ್ಸಲ ಮಾಡ್ಕೊಂಡ್ರೆ ಸಾಕು. ಅದರ್ವೈಸ್ ವಾರಕ್ಕೊಂದ್ಸಲ ಮಾಡ್ತೀನಿ ನಾನು ಈಗ, ಯಾಕಂದ್ರೆ ನಮ್ಮ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸಿಮೆಂಟ್ ಡಸ್ಟ್ ಬರುತ್ತೆ. ಸಿಮೆಂಟ್ ಡಸ್ಟ್ ಬರೋದು ಒಳ್ಳೆಯದಲ್ಲ. ಅದು ಈಲ್ಡ್ ಚೆನ್ನಾಗಿ ಬರಬೇಕಾದ್ರೆ ಕ್ಲೀನ್ ಆಗಿರಬೇಕು ಅಷ್ಟೇ. ಅದರ್ವೈಸ್ ದೇರ್ ಇಸ್ ನೋ ಇಶ್ಯೂ ಆನ್ ಮೇಂಟೆನೆನ್ಸ್ ಎಟ್ ಆಲ್. ಗವರ್ಮೆಂಟ್ ಸಬ್ಸಿಡಿ ಎಲ್ಲ ಈಸಿಯಾಗಿ ಬಂತಾ ನಿಮಗೆ? ಈಸಿಯಾಗಿ ಬಂತು. ಎಸ್ಪೆಷಲಿ ಸೆಂಟ್ರಲ್ ಗೌರ್ಮೆಂಟ್ ಅಂತೂ ತುಂಬ ಈಸಿಯಾಗಿ ಬಂತು ನನಗೆ. ನಾನು ಏನು ಮಾಡಿಲ್ಲ ಅದಕ್ಕೆ. ನಮ್ಮ ಕಾಂಟ್ರಾಕ್ಟರ್ ಪ್ರಸನ್ನ ಅಂತ, ಅವರು ಎಲ್ಲ ಅವರೇ ಲ್ಯಾಪ್ಟಾಪ್ ತಗೊಂಡು ಬಂದು ಇಟ್ಕೊಂಡು ನಮ್ಮ ಎದುರುಗಡೆ ಎಲ್ಲ ಫಿಲಪ್ ಮಾಡಿ ಕಳಿಸೋದೆಲ್ಲ ಕಳಿಸಿ, ಬ್ಯಾಂಕ್ ಅಕೌಂಟ್ ಡೀಟೇಲ್ಸು ಎಲ್ಲ ಕಳಿಸಿ ಎಲ್ಲ ಮಾಡಿದ್ರು. ಏನು ಐ ಥಿಂಕ್ 4 ವೀಕ್ಸ್ or 6 ವೀಕ್ಸಲ್ಲಿ ನನಗೆ ನಾನು 5 ಕಿಲೋವ್ಯಾಟ್ ಹಾಕಿದ್ದು, ನನಗೆ 78,000 ರುಪೀಸ್ ನನಗೆ ಇದು ಬಂತು. ಯಾವುದು ಸಬ್ಸಿಡಿ ಬಂತು. ಹಿಂದೂ ಎಕನಾಮಿಕ್ ಫೋರಂನ ಹೆಮ್ಮೆಯ ಸದಸ್ಯರು ಶೇಷಪ್ರಸನ್ನ ಅವರು 2 ವರ್ಷದ ಮುಂಚೆ ಇಲ್ಲಿ ಹಾಕೊಟ್ಟಿರೋದು. ಅದನ್ನ ಅಡಿಗರು ನಮಗೆ ಶೇರ್ ಮಾಡ್ತಾ ಇದ್ದಾರೆ. ಅವ್ರ ಸರ್ವಿಸ್ ಚೆನ್ನಾಗಿತ್ತು ಮತ್ತು ಅವ್ರ ಸಪೋರ್ಟ್ ಚೆನ್ನಾಗಿತ್ತು. ಎಲ್ಲ ಮಾಹಿತಿಯನ್ನ ನಮ್ಮ ಜೊತೆ ಶೇರ್ ಮಾಡಿದ್ದಾರೆ ಅಡಿಗರು. ಅಡಿಗರಿಗೆ ಒಂದು ಧನ್ಯವಾದ ತಿಳಿಸ್ತಾ, ಇದು ಇನ್ನೊಂದಷ್ಟು ಜನಕ್ಕೆ ಪ್ರೇರಣೆ ಸಿಗಲಿ ಅನ್ನೋದು ನಮ್ಮ ಉದ್ದೇಶ. ಜನತನ ವೀಕ್ಷಕರಿಗೋಸ್ಕರ ಈ ವಿಡಿಯೋನ ಮಾಡಿ ನಾವೆಲ್ಲರಿಗೂ ತಿಳಿಸ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ಪ್ರಸನ್ನ ಅವರು ಇವನ್ ಜಸ್ಟ್ ಫೋನ್ ಕಾಲ್ ಅವೇ. ನನಗೆ ಏನಿದೆ ಜಸ್ಟ್ ಫೋನ್ ಮಾಡಿದ್ರೆ ಕೂಡಲೇ ಅವರು ರೆಸ್ಪಾಂಡ್ ಮಾಡ್ತಾರೆ. ಫ್ಯಾಂಟಾಸ್ಟಿಕ್, ವೆರಿ ಸಪೋರ್ಟಿವ್. ಇನ್ಫ್ಯಾಕ್ಟ್ ನಿಮಗೆ ಇನ್ನೊಂದು ಇನ್ಫಾರ್ಮೇಷನ್ ಕೊಡ್ತೀನಿ. 2025 ರಿಪಬ್ಲಿಕ್ ಡೇಗೆ ದೇ ಹ್ಯಾವ್ ಸೆಲೆಕ್ಟೆಡ್ ಫ್ಯೂ solar consumers for as a special guests. So we had been to Republic Day parade. ಅಲ್ಲಿ ಹೋಗಿದ್ವಿ ನಾನು ನಮ್ಮ ಮಿಸಸ್ ಇಬ್ಬರು ಹೋಗಿದ್ವಿ. ಅಲ್ಲಿ ವಿ ಮೆಟ್ ಅವರ್ ಆನರಬಲ್ ಮಿನಿಸ್ಟರ್ ಪ್ರಹ್ಲಾದ್ ಜೋಶಿ ಅವ್ರನ್ನ ಮೀಟ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮ್. ನಮಗೆಲ್ಲ ಒಂಥರ VIP ಟ್ರೀಟ್ಮೆಂಟ್ ಅಂತ ಹೇಳಬೇಕು. ಅಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು ಅರೌಂಡ್ 1000 ಪೀಪಲ್ ಅವ್ರದ್ದೆ. ಬ್ಯಾಂಗ್ಳೂರಿಂದ ಒಂದು 30 ಜನ ಇದ್ದಿರ್ಬೋದು. ನೋಡಿ, ಬರೀ ಸೋಲಾರ್ ಹಾಕೊಂಡಿದ್ದ ಹೆಮ್ಮೆ ಅಷ್ಟೇ ಅಲ್ಲ, ಹೌದು, ಯಾರ್ಯಾರು ಸೋಲಾರ್ ಹಾಕ್ಸ್ಕೊಂಡಿದ್ದಾರೆ ಅವ್ರಿಗೆ ರಿಪಬ್ಲಿಕ್ ಡೇಗೆ ಪೆರೇಡ್ ಕರೆದಿದ್ರು. ಆ ಪೆರೇಡ್ ಅಲ್ಲಿ ಕೂಡ ನಮ್ಮ ಅಡಿಗರು ಪಾರ್ಟಿಸಿಪೇಟ್ ಮಾಡಿ ಅವ್ರಿಗೊಂದು ಹೆಮ್ಮೆಯ ಸಂಗತಿ. ಪೆರೇಡ್ ಅಲ್ಲಿ ಸೋಲಾರ್ ಹಾಕೊಂಡಿದ್ದಾರೆ. 3 ದಿವಸ ಇದ್ವಿ. ಇಲ್ಲಿಂದ ಹೋಗೋದು ಏರ್ ಟಿಕೆಟು, ರಿಟರ್ನ್ ಏರ್ ಟಿಕೆಟು, ಅಲ್ಲಿ 5 ಸ್ಟಾರ್ ಹೋಟೆಲ್ಲು, ಆಮೇಲೆ ಡೆಲ್ಲಿನಲ್ಲಿ ಸೈಟ್ ಸೀಯಿಂಗು ಎಲ್ಲ ಆರ್ಗನೈಸ್ ಮಾಡಿದ್ರು. 3 days. ಫ್ಯಾಂಟಾಸ್ಟಿಕ್. ನಾವು ವಿ ಹ್ಯಾವ್ ನಾಟ್, ನಮಗೆ ಖರ್ಚು ಏನೋ ಇಲ್ಲಿಂದ ಏರ್ಪೋರ್ಟಿಗೆ ಹೋಗಿದ್ದೀವಿ ಅಷ್ಟೇ. ಅದರ್ವೈಸ್ ನಥಿಂಗ್. ತುಂಬ ಚೆನ್ನಾಗಿ ಮಾಡಿದ್ರು ಮಾತ್ರ. ಸೊ ಸೋಲಾರ್ ಮೂಲಕ ರಿಪಬ್ಲಿಕ್ ಪೆರೇಡ್ ಕೂಡ ಸರ್ಕಾರದ ಒಂದು ಅತಿಥಿಯಾಗಿ ಹೋಗಿ ಪಾರ್ಟಿಸಿಪೇಟ್ ಮಾಡುವಂತ ಒಂದು ಹೆಮ್ಮೆಯ ಸೋಲಾರ್ ಗ್ರಾಹಕರಾಗಿ ಗುರುತಿಸಿಕೊಂಡಿದ್ದಾರೆ. ಧನ್ಯವಾದಗಳು ತಮ್ಮ ಒಂದು ಮಾಹಿತಿಗೋಸ್ಕರ. ನಮಗೆ ಇನ್ಫ್ಯಾಕ್ಟ್ ಮೋದಿ ಅವರು ಹೀಗೆ ಬಂದರು ನಮ್ಮ ಎದುರುಗಡೆ. ಹೌದು, ಬಂದು ಎಲ್ಲರೂ ಬೇವು ಮಾಡಿಕೊಂಡು ತುಂಬಾ ಚೆನ್ನಾಗಿ. ಮೋದಿ ಅವ್ರನ್ನ ಹತ್ರದಲ್ಲಿ ನೋಡಿದಂತ ಒಂದು ಧನ್ಯತೆ ಕೂಡ ಅಡಿಗರದು. ಥ್ಯಾಂಕ್ ಯು. ನಿಮ್ಮ ಒಂದು ಈ ಇನ್ನೊಂದಷ್ಟು ಜನಕ್ಕೆ ಪ್ರೇರಣೆ ಸಿಗ್ಲಿ, ಎಲ್ಲರೂ ಸೋಲಾರ್ ಹಾಕ್ಸ್ಕೊಳ್ಳಿ.